ನಮಸ್ಕಾರ, ವೆಲ್ಕಮ್ ಟು ಬಿಗ್ ಸ್ಟೋರಿ. ನಾನ್ ಶರ್ಮಿತಾ ಶೆಟ್ಟಿ. ಆಗಸ್ಟ್ 3 ಸಿದ್ದರಾಮೋತ್ಸವ, 5 ಲಕ್ಷ ಜನ, ಬೃಹತ್ ಶಕ್ತಿ ಪ್ರದರ್ಶನ. ಸಿದ್ದುಗೆ 75, ಬಂಡೆ ಡೈನಮೈಟ್. ಏನಿದು ಕೈ ಬಣ ಬಡಿದಾಟ? ಸಿದ್ದು ಬೆನ್ನಲ್ಲೇ ಡಿಕೆಶಿ, ಖರ್ಗೆ, ಪರಂ ಶಕ್ತಿಯು ಅನಾವರಣ ಆಗುತ್ತಾ? ಇದೇ ಇವತ್ತಿನ ಬಿಗ್ ಸ್ಟೋರಿ. ಸಿದ್ದು ರಾಮ ಬಾಣ. ಆಗಸ್ಟ್ 3 ಸಿದ್ದರಾಮೋತ್ಸವ, 5 ಲಕ್ಷ ಜನ, ಬೃಹತ್ ಶಕ್ತಿ ಪ್ರದರ್ಶನ. ನಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳೆಲ್ಲ ನಾನು 75ನೇ ವರ್ಷ ತುಂಬ್ತಾ ಇದ್ದಾರೆ. ಅದನ್ನು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. 3ನೇ ತಾರೀಕು ಆಗಸ್ಟ್. ಆ ಫಂಕ್ಷನ್ನಿಗೆ ನೀವು ಬರಬೇಕು ಅಂತೇಳಿ ಇನ್ವೈಟ್ ಮಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. 25 ವರ್ಷ ಆಗಿರೋದ್ರಿಂದ ಅಭಿಮಾನಿಗಳೆಲ್ಲರೂ ಕೂಡ ಅವರ ಜನ್ಮದಿನ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಮ್ಮ ಹೇಳಿದ್ವಿ ಸಾಕಷ್ಟು ಸಾರಿ, ಕಾಂಗ್ರೆಸ್ ಪಕ್ಷನ ಇದ್ದಾಗೆ. ಸಿದ್ದುಗೆ 75, ಬಂಡೆ ಡೈನಮೈಟ್. ಏನಿದು ಕೈ ಬಣ ಬಡಿದಾಟ? ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷದ ಚುನಾವಣೆಯನ್ನು ನಾವು ಎದುರಿಸ್ತೇವೆ. ಪಕ್ಷದಾಗಿದ್ದಾಗ ಅಲ್ಲೇ ಆಗಬಾರ್ದು, ಹೊರಗಡೆ ಇದ್ದಾಗ ಏನ್ ಮಾಡಕ್ಕಾಗಲ್ಲ. ಕಾಂಗ್ರೆಸ್ ಪೂಜೆ, ಔಟ್ಸೈಡ್ ಪಾರ್ಟಿ ಬಂದಾಗ ವ್ಯಕ್ತಿ ಪೂಜೆ ಇದ್ದೇ ಇದೆ, ಅದನ್ನ ತಪ್ಪಿಸ್ಲಿಕ್ಕಾಗಲ್ಲ. ಸಿದ್ದು ಬೆನ್ನಲ್ಲೇ ಡಿಕೆಶಿ, ಖರ್ಗೆ, ಪರಂ ಶಕ್ತಿಯು ಅನಾವರಣ ಆಗುತ್ತಾ? ಸಿದ್ದರಾಮೋತ್ಸವ, ಸಿದ್ದರಾಮೋತ್ಸವ, ಸಿದ್ದರಾಮೋತ್ಸವ. ಈಗ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮೋತ್ಸವದ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆಗಸ್ಟ್ 3ರಂದು ದಾವಣಗೆರೆಯಲ್ಲಿ ನಡೆಯಲಿರೋ ಈ ಸಿದ್ದರಾಮೋತ್ಸವ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟಕ್ಕೂ ಕಾರಣವಾಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮೋತ್ಸವ ಅನ್ನೋದು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಅದ್ಧೂರಿ ಕಾರ್ಯಕ್ರಮ ಎನ್ನಲಾಗುತ್ತಿದೆ. ಹಾಗಾದ್ರೆ ಏನಿದು ಸಿದ್ದರಾಮೋತ್ಸವ? ಆಗಸ್ಟ್ 3ರಂದು ದಾವಣಗೆರೆಯಲ್ಲಿ ನಡೆಯೋ ಈ ಬೃಹತ್ ಕಾರ್ಯಕ್ರಮಕ್ಕೆ ಬರೋಬ್ಬರಿ 5 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸ್ತಿರೋದು ಯಾಕೆ? ಸಿದ್ದರಾಮಯ್ಯನವರಿಗೆ 75 ವರ್ಷ, ಬಂಡೆ ಬುಡಕ್ಕೆ ಡೈನಮೈಟ್ ಇಡೋ ಪ್ಲಾನ್ ನಡೆದಿದ್ಯಾ? ಬಿಜೆಪಿ ನಾಯಕರ ಆರೋಪ ಏನು? ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಬಣ ಬಡಿದಾಟ ಹೇಗಿದೆ ಗೊತ್ತಾ? ಆ ರಣರೋಚಕ ಸ್ಟೋರಿಯನ್ನ ಎಳೆಯಾಗಿ ಬಿಚ್ಚಿಟ್ಟ ರಾಜ್ಯ ಕಾಂಗ್ರೆಸ್ನ ಮಾಸ್ ಲೀಡರ್, ಅಹಿಂದ ವರ್ಗದ ನೆಚ್ಚಿನ ನಾಯಕ. ಜೊತೆಗೆ ಇತ್ತೀಚೆಗೆ ನಡೆದ ದಿಲ್ಲಿ ಮೀಟಿಂಗ್ಗಳನ್ನು ನೋಡಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಇನ್ನಷ್ಟು ಹೆಚ್ಚಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅಷ್ಟೇ ಅಲ್ಲ, ಬಾಯ್ ಬಿಟ್ಟು ಸಿದ್ದುನ ಮುಂದಿನ ಕಾಂಗ್ರೆಸ್ ಸಿಎಂ ಅಭ್ಯರ್ಥಿ ಅಂತ ಹೈಕಮಾಂಡ್ ಹೇಳದೇ ಇದ್ರು ಅವರ ಮನಸ್ಸಲ್ಲೂ ಸಿದ್ದುನೇ ಸಿಎಂ ಆಗಲಿ ಅನ್ನೋ ಉದ್ದೇಶ ಇದೆ ಅಂತ ಹೇಳಿ ಸಿದ್ದು ಅಭಿಮಾನಿಗಳು ಹೇಳ್ಕೊಂತಿದ್ದಾರೆ. ಅಷ್ಟೇ ಅಲ್ಲ, ಆಗಸ್ಟ್ 3ರಿಂದ ದಾವಣಗೆರೆಯಲ್ಲಿ ನಡೆಯುವ ಬೃಹತ್ ಸಿದ್ದರಾಮೋತ್ಸವ ಸಮಾವೇಶವನ್ನ ರಾಹುಲ್ ಗಾಂಧಿ ಅವರಿಂದ ಉದ್ಘಾಟಿಸೋಕೆ ಸಿದ್ದರಾಮಯ್ಯ ಟೀಮ್ ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲ, ಖುದ್ದು ಸಿದ್ದರಾಮಯ್ಯನವರೇ ರಾಹುಲ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಹಾಗಾದ್ರೆ ಏನಿದು ಸಿದ್ದರಾಮೋತ್ಸವ? ಸಿದ್ದು ಆಹ್ವಾನಕ್ಕೆ ರಾಹುಲ್ ಗಾಂಧಿ ಏನಂದ್ರು ಗೊತ್ತಾ? ಅದನ್ನ ಸಿದ್ದರಾಮಯ್ಯನವರೇ ಹೇಳ್ತಾರೆ ನೋಡಿ. ರಾಹುಲ್ ಗಾಂಧಿ ಅವ್ರನ್ನ ಆಗಸ್ಟ್ 3ನೇ ತಾರೀಕು
ನಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳೆಲ್ಲ ನಾನು 75ನೇ ವರ್ಷ ತುಂಬ್ತಾ ಇರೋ ಅದನ್ನು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ 3ನೇ ತಾರೀಕು ಆಗಸ್ಟ್. ಆ ಫಂಕ್ಷನ್ನಿಗೆ ನೀವು ಬರಬೇಕು ಅಂತೇಳಿ ಇನ್ವೈಟ್ ಮಾಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ, ಬರ್ತೀವಿ. ಎಸ್, ಕೇಳಿದ್ರಲ್ಲ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದನ್ನ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಆಗಸ್ಟ್ 12ರಂದು 75ನೇ ವಸಂತಕ್ಕೆ ಕಾಲಿಡಲಿದ್ದಾರೆ. ಹೀಗಾಗಿ ಅದರ ಸವಿನೆನಪಿಗಾಗಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಆಗಸ್ಟ್ 3ರಿಂದ 3 ದಿನಗಳ ಕಾಲ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಇದು ಸಿದ್ದರಾಮಯ್ಯ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯಂತೆ ಕಾಣಿಸುತ್ತೆ. ಆದರೆ ಇದರ ಒಳಲೆಕ್ಕಾಚಾರ ಬೇರೆನೇ ಇದೆ. ಸಿದ್ದರಾಮೋತ್ಸವ ಹೆಸರಿನಲ್ಲಿ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಹಾಗಾದ್ರೆ ಸಿದ್ದರಾಮೋತ್ಸವ ನಿಜವಾಗ್ಲೂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕಾಗಿ ನಡೆಯುತ್ತಿರೋ ಕಾರ್ಯಕ್ರಮನ, ಇಲ್ಲ 75ನೇ ಅಮೃತ ಮಹೋತ್ಸವದ ಕಾರ್ಯಕ್ರಮನ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು ಈ ಸಿದ್ದರಾಮೋತ್ಸವ ಕಾರ್ಯಕ್ರಮದ ಅಸಲಿ ಉದ್ದೇಶ ಏನು ಅನ್ನೋದನ್ನ ನೀವು ನೋಡಲೇಬೇಕು. ಆಗಸ್ಟ್ 3ರಂದು ನಡೆಯುವ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರಿಂದ ಉದ್ಘಾಟಿಸುವ ಯೋಜನೆಯನ್ನ ಅವರ ಅಭಿಮಾನಿ ಬಳಗ ಹೊಂದಿದೆ. ಈ ಉದ್ದೇಶಕ್ಕಾಗಿ ಸಿದ್ದರಾಮಯ್ಯ 75 ಅಭಿನಂದನಾ ಸಮಿತಿಯನ್ನ ರಚಿಸಲಾಗಿದೆ. ಈ ಸಮಿತಿಗೆ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಗೌರವಾಧ್ಯಕ್ಷರಾಗಿದ್ದರೆ, ಮುಖಂಡ ಕೆ.ಎನ್. ರಾಜಣ್ಣ ಅಧ್ಯಕ್ಷರಾಗಿದ್ದಾರೆ. ಬಸವರಾಜ ರಾಯರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದು, ಶಾಸಕ ಭೈರತಿ ಸುರೇಶ್ ಖಜಾಂಚಿ ಆಗಿದ್ದಾರೆ. ಸಮಿತಿಯಲ್ಲಿ ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು, ಸಂಸದರನ್ನ ಒಳಗೊಂಡ 129 ಮಂದಿ ಸದಸ್ಯರಿದ್ದಾರೆ. ಈ ಸಮಿತಿಯ ಉದ್ದೇಶ ಇಷ್ಟೇ. ದಕ್ಷಿಣ ಭಾರತದಲ್ಲಿ ಇತ್ತೀಚೆಗೆ ಆಂಧ್ರಪ್ರದೇಶದ ಮೆಗಾಸ್ಟಾರ್ ಚಿರಂಜೀವಿ ತಮ್ಮ ಹೊಸ ಪಕ್ಷ ಪ್ರಜಾರಾಜ್ಯಂ ಘೋಷಿಸುವ ವೇಳೆ 5 ಲಕ್ಷ ಜನರನ್ನ ಸೇರಿಸಿ ಅಬ್ಬರ ಸೃಷ್ಟಿಸಿದ್ರು. ಈಗ ಥೇಟ್ ಅದೇ ರೀತಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅತಿ ದೊಡ್ಡ ಸಮೂಹವನ್ನ ಸೇರಿಸಿ ಸಿದ್ದರಾಮಯ್ಯನವರ ಜನಪ್ರಿಯತೆಯ ಮಟ್ಟವನ್ನ ನಾಡಿನ ಮುಂದಿಡೋದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಎನ್ನಲಾಗುತ್ತಿದೆ. ಇನ್ನು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಸಿದ್ದು ಜೊತೆಗೆ ಪ್ರಗತಿಪರರು, ಸಾಹಿತಿಗಳು, ವಿದ್ವಾಂಸರು, ಸ್ವಾಮೀಜಿಗಳು ಸೇರಲಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕಾಗಿ ಕೋಟ್ಯಾಂತರ ರೂಪಾಯಿ ಬಜೆಟ್ನಲ್ಲಿ ಅಮೃತ ಮಹೋತ್ಸವವನ್ನ ಆಯೋಜಿಸಲು ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಪ್ರಧಾನ ಕಾರ್ಯದರ್ಶಿ ಬಸವರಾಜ ರಾಯರೆಡ್ಡಿ ಅವರನ್ನ ಒಳಗೊಂಡ ತಂಡ ಕಾರ್ಯಪ್ರವೃತ್ತವಾಗಿದ್ದು, ದಾವಣಗೆರೆಯ ಹರಿಹರ ರಸ್ತೆಯಲ್ಲಿ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸೇರಿದ ವಿಶಾಲ ಜಾಗದಲ್ಲಿ ಈ ಸಮಾವೇಶ ಆಯೋಜನೆಗೆ ಅಗತ್ಯ ಪೂರ್ವ ತಯಾರಿ ನಡೆಸಿದ್ದಾರೆ. ಆದರೆ ಸಿದ್ದರಾಮೋತ್ಸವ ನಡೆದು ಬರೋಬ್ಬರಿ 5 ಲಕ್ಷಕ್ಕೂ ಹೆಚ್ಚು ಜನ ಆ ಕಾರ್ಯಕ್ರಮದಲ್ಲಿ ಸೇರಿದ್ರೆ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಕೈಗೆ ಸಿಂಹಶಕ್ತಿ ಬರುತ್ತೆ. ಹೈಕಮಾಂಡ್ ನಾಯಕರು ಸಿದ್ದು ಶಕ್ತಿ ಮತ್ತು ಸಾಮರ್ಥ್ಯವನ್ನ ಕಂಡು 2023ರ ವಿಧಾನಸಭಾ ಚುನಾವಣೆಗೂ ಮೊದಲೇ ಸಿದ್ದುನ ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡುವ ಆತಂಕ ಡಿಕೆಶಿ ಬಣದಲ್ಲಿ ಹೆಚ್ಚಾಗಿದೆ. ಹೀಗಾಗಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆಶಿ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಮಾಡಬೇಕು ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷದ ಚುನಾವಣೆಯನ್ನು ನಾವು ಎದುರಿಸ್ತೇವೆ. ಅವ್ರ ಲೀಡರ್ಶಿಪ್ ಅಲ್ಲೇ ಎಲೆಕ್ಷನ್ ಆಗಬೇಕು ಅಂತ ನಾವೆಲ್ಲ ಹೋರಾಟ ಮಾಡಿದವರು. ಅವ್ರ ನಾಯಕತ್ವದಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷನ ಕೆಲಸ ಮಾಡಿರೋ ನಾನು. ಅವ್ರು ಸೋತ ಮೇಲೂ ಕೂಡ ನಾವು ಇದನ್ನ CLP ಲೀಡರ್ ಆಗಿ ಅವ್ರು ಆಯ್ಕೆ ಮಾಡಬೇಕು ಅಂತೇಳಿ ನಾನು, ಪರಮೇಶ್ವರ್ ಅವರಿಬ್ಬರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಶಾಸಕಾಂಗ ಪಕ್ಷದ ನಾಯಕರು ಮಾಡಿದರು. ಇದು ನಮ್ಮ ಪಕ್ಷದಲ್ಲಿ ನನಗೆ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಇದ್ದರೆ ಮಾತ್ರ ನಾವು, ಪಕ್ಷ ಇಲ್ಲ ಅಂದ್ರೆ ನಾವು ಯಾರೂ ಇಲ್ಲ. ಇದನ್ನ ನಾನು ಮೊದಲಿಂದನೂ ಕೂಡ ನಾನು ಪ್ರತಿಪಾದನೆ ಮಾಡಿದ್ದೇನೆ. ವ್ಯಕ್ತಿ ಪೂಜೆಗೆ ನಾನು ಗೌರವ ಕೊಡುವುದಿಲ್ಲ, ಪಕ್ಷದ ಪೂಜೆಗೆ ಗೌರವ ಕೊಡುವುದಿಲ್ಲ. ಡಿಕೆಶಿಯ ಈ ಹೇಳಿಕೆಗೆ ಪ್ರತಿಕ್ರಿಯಿಸುವ ಸಿದ್ದರಾಮಯ್ಯ, ನನಗೆ 75 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ನನ್ನ ಸ್ನೇಹಿತರು, ಹಿತೈಷಿಗಳು ಜನ್ಮದಿನವನ್ನ ಆಚರಣೆ ಮಾಡಲು ತೀರ್ಮಾನಿಸಿದ್ದಾರೆ. ಸಿದ್ದರಾಮೋತ್ಸವವೂ ಅಲ್ಲ, ಯಾವ ಉತ್ಸವವೂ ಅಲ್ಲ, ಶಕ್ತಿ ಪ್ರದರ್ಶನದ ವೇದಿಕೆಯೂ ಅಲ್ಲ. ಯಾರ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. 75 ವರ್ಷ ತುಂಬ್ತಾ ಇದೆ, ಇದು ಒಂದು ಬಿಗ್ ಅಕೇಶನ್ ಮಾಡೋಣ ಅಂತ ಮಾಡ್ತಾರೆ. ನಾನು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರೋದು, ನಾನು ಯಾವಾಗಲೂ ಹೈಂದವ ವರ್ಗದವ್ರ ಪರವಾಗಿರೋನು, ಎಲ್ಲ ಜಾತಿ ಬಡವರ ಪರವಾಗಿರೋನು. ಇದು ರಾಜಕೀಯಕ್ಕೋಸ್ಕರವಾಗಿ ಮಾಡ್ತಾ ಇಲ್ಲ. ಇಟ್ ಈಸ್ ಮೈ ಕಮಿಟ್ಮೆಂಟ್ ಆ್ಯಂಡ್ ಐ ಹ್ಯಾವ್ ಬೀನ್ ಡೂಯಿಂಗ್ ಸಿನ್ಸ್ ಮೈ ಎಂಟ್ರಿ ಇಂಟು ದಿ ಪಾಲಿಟಿಕ್ಸ್. ಇವತ್ತಿನವರಿಗೆ ಅದರಲ್ಲಿ ರಾಜಿ ಆಗೋದಿಲ್ಲ, ಇವತ್ತು ಮುಂದುವರಿಸಿಕೊಂಡು ಹೋಗ್ತೀನಿ. ಕನಕಪುರದ ಬಂಡೆಗೆ ಡೈನಮೈಟ್, ಸಿದ್ದರಾಮೋತ್ಸವಕ್ಕೆ ಬಿಜೆಪಿ ವ್ಯಂಗ್ಯ. ಪಕ್ಷ ಪೂಜೆಯೇ ಅಂತಿಮ, ವ್ಯಕ್ತಿಯಲ್ಲ ಅಂತ ಹೇಳಿ ಗುಡುಗುತ್ತಿರುವ ಕನಕಪುರದ ಬಂಡೆಗೆ ಡೈನಮೈಟ್ ಇಡಲು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಸಿದ್ದರಾಮೋತ್ಸವದ ಬಳಿಕ ಕನಕಪುರ ಬಂಡೆ ಛಿದ್ರವಾಗಲಿದೆಯೇ ಅಂತ ಹೇಳಿ ಬಿಜೆಪಿ ವ್ಯಂಗ್ಯವಾಡಿದೆ. ಈ ಕುರಿತು ಟ್ವೀಟ್ ಮಾಡಿರೋ ಬಿಜೆಪಿ, ಕೆಪಿಸಿಸಿ ಅಧ್ಯಕ್ಷರ ವಿರೋಧದ ನಡುವೆಯೂ ಸಿದ್ದರಾಮೋತ್ಸವ ನಡೆಯಲಿದೆ ಎಂದಾದ್ರೆ ಡಿಕೆ ಶಿವಕುಮಾರ್ ಇದ್ದೂ ಇಲ್ಲದಂತಾಗಿದ್ದಾರೆ.
ಸಿದ್ದರಾಮೋತ್ಸವ ಕೇವಲ ಸಿದ್ದರಾಮಯ್ಯ ಅವರ ಜನ್ಮದಿನೋತ್ಸವವಲ್ಲ, ಅದು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಬೆಳವಣಿಗೆಗೆ ತೋಡುತ್ತಿರೋ ಗುಂಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿರೋ ಡಿಕೆ ಶಿವಕುಮಾರ್ ಹಲ್ಲಿಲ್ಲದ ಹಾವು ಎಂದು ಲೇವಡಿ ಮಾಡಿದೆ. ಇಷ್ಟಕ್ಕೆ ನಿಲ್ಲದ ಬಿಜೆಪಿ ನಾಯಕರು ಚುನಾವಣೆ ಸಮೀಪಿಸುತ್ತಿದ್ದಂತೆ ಸಿದ್ದರಾಮಯ್ಯ ಅವರಿಗೆ ಸಿಎಂ ಕುರ್ಚಿಯ ಕನಸು ಹೆಚ್ಚಾಗುತ್ತಿದೆ. ಕೆಪಿಸಿಸಿ ಅಧ್ಯಕ್ಷರು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತಿದ್ದಾರೆ. ನಾನಿಲ್ಲದೆ ಕಾಂಗ್ರೆಸ್ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ಆದರೆ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನ ತಿರಸ್ಕರಿಸಿದ್ದಾರೆ. ಇವರಿಗೆ ತಮ್ಮ ಪಟಾಲ ಮೂಲಕ ಸಿದ್ದರಾಮಯ್ಯ ತಾನೇ ಮುಂದಿನ ಸಿಎಂ ಅನ್ನೋ ಹೇಳಿಕೆ ಕೊಡಿಸುತ್ತಿದ್ರು. ಈಗ ನೇರವಾಗಿ ತಾವೇ ಸಿಎಂ ಆಗಬೇಕೆಂದು ನನ್ನ ರಾಜಕೀಯ ಗುರುಗಳು ಆಶಿಸಿದ್ದರು ಎಂದು ಹೇಳುವ ಮೂಲಕ ಕುರ್ಚಿಯ ಆಸೆ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಬೆವರು ಬಂಡವಾಳ ಹೂಡುತ್ತಿರೋ ಶಿವಕುಮಾರ್ ಏನು ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಕೆಣಕುತ್ತಿದ್ದಾರೆ. ಅಪ್ಪನ ಪರ ಯತೀಂದ್ರ ಬ್ಯಾಟಿಂಗ್. ಬಿಜೆಪಿ ನಾಯಕರ ಟೀಕೆ ವ್ಯಂಗ್ಯದ ಮಾತುಗಳು ಹೆಚ್ಚಾದ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಪ್ಪನ ಪರ ಬ್ಯಾಟ್ ಬೀಸಿದ್ದಾರೆ. ದಾವಣಗೆರೆಯಲ್ಲಿ ಆಯೋಜಿಸಿರುವ ಸಿದ್ದರಾಮೋತ್ಸವ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವಲ್ಲ, ತಂದೆಯ 75ನೇ ಜನ್ಮದಿನಾಚರಣೆ ಸಮಾರಂಭವಷ್ಟೇ. ಅದರಲ್ಲಿ ರಾಜಕೀಯ ಹುಡುಕ್ಬೇಡಿ. ಎಲ್ಲಾ ಪಕ್ಷದವರನ್ನ ಸೇರಿಸಿಕೊಂಡು ಅಮೃತ ಮಹೋತ್ಸವ ಆಚರಿಸಿದ್ರೆ ರಾಜಕೀಯವಾಗಿ ಬೇರೆ ರೀತಿಯ ಚರ್ಚೆಗಳಾಗುತ್ತವೆ. ಹೀಗಾಗಿ ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲೇ ನಡೆಸಲಿದ್ದೇವೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಹೀಗೆಲ್ಲ ಬಿಂಬಿಸಿಕೊಳ್ಳುತ್ತಿದ್ದಾರೆ ಅನ್ನೋದು ಸರಿಯಲ್ಲ. ಈಗಲೇ ಬಿಂಬಿಸಿಕೊಳ್ಳುವ ಅಗತ್ಯ ಯಾರಿಗೂ ಇಲ್ಲ ಅಂತ ಹೇಳಿ ಯತೀಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವಾಗ ಚುನಾವಣೆ ಹತ್ರ ಬಂದಿರೋದ್ರಿಂದ ಅವ್ರು ಆ ರೀತಿ ಹೇಳ್ತಿದ್ದಾರೆ ಅಥವಾ ಟೀಕೆ ಮಾಡಿದ್ದಾರೆ. ಬಟ್ 75 ವರ್ಷ ತುಂಬಿರೋದಂತೂ ನಿಜ. 75 ವರ್ಷ ತುಂಬಿದ ಮೇಲೆ ಅಮೃತ ಮಹೋತ್ಸವದ ಒಂದು ದೊಡ್ಡ ಮಟ್ಟದಲ್ಲಿ ಸಮಾರಂಭ ಆಗಬೇಕಾಗಿರೋದಂತೂ ನಿಜ. ಸೊ ಹಾಗಾಗಿ ಮಾಡ್ತಿದ್ದಾರೆ. ಆದರೆ ಹತ್ತಿರದಲ್ಲಿ ಚುನಾವಣೆ ಬಂದಿರೋದು ಕಾಕತಾಳಿ. ಅದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ. ಅವ್ರು 75ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭನ ಯಾವತ್ತೂ ಮಾಡಬೇಕು ಅನ್ಕೊಂಡಿದ್ರು, ಅದನ್ನ ಮಾಡೇ ಮಾಡ್ತಾರೆ. ಹೌದು, ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬ ಬರೋಕು ಚುನಾವಣೆ ಸಮೀಪದಲ್ಲೇ ಇರೋದು ಕಾಕತಾಳೀಯ. ಆದ್ರೆ ಡಿಕೆಶಿ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಬೇಕು ಅಂತಿದ್ದಾರೆ. ಈ ಬಗ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮತ್ತು ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ಬರಾದ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಹೇಳಿದ್ದೇನು ಗೊತ್ತಾ? ಇಲ್ಲ, ಅದು ಪಕ್ಷದಾಗಿದ್ದಾಗ ಅಲ್ಲೇ ಆಗಬಾರ್ದು. ಹೊರಗಡೆ ಇದ್ದಾಗ ಏನ್ ಮಾಡಕ್ಕಾಗಲ್ಲ. ಪೂಜೆ ಎಲ್ಲಾದ್ರೂ ಪೂಜೆ ಆಗೇ ಆಗ್ತದೆ. ಎಲ್ಲಾ ಪಕ್ಷದಲ್ಲಿ ಬಿಜೆಪಿಲಿ ಆಗ್ತಿದೆ, ದಳದಲ್ಲಿ ಆಗ್ತಿದೆ, ಕಾಂಗ್ರೆಸ್ಲಿ ಪೂಜೆ. ಔಟ್ಸೈಡ್ ಪಾರ್ಟಿ ಬಂದಾಗ ವ್ಯಕ್ತಿ ಪೂಜೆ ಇದ್ದೇ ಇದೆ, ಅದನ್ನ ತಪ್ಪಿಸ್ಲಿಕ್ಕಾಗಲ್ಲ. ಪಕ್ಷ ಬಂದಾಗ ಪಕ್ಷ ಫಸ್ಟ್ ಅಂತ ಅವ್ರದ್ದು ಅಭಿಪ್ರಾಯ ಇದೆ, ನಮ್ದು ಅಭಿಪ್ರಾಯ ಅದೇ ಇದೆ. ಅಷ್ಟೇ ಅಲ್ಲ, ಸಿದ್ದರಾಮೋತ್ಸವ ಅಹಿಂದ ಸಮಾವೇಶದ ಮುನ್ನುಡಿಯ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಆದ್ರೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದು ಕಾಂಗ್ರೆಸ್ ಪಕ್ಷವೇ ಅಹಿಂದ ಇದ್ದಂಗೆ ಅಂತ ಹೇಳಿದ್ದಾರೆ. ಅದು ನಮ್ಮ ಹೇಳಿದ್ವಿ ಸಾಕಷ್ಟು ಸಾರಿ. ಕಾಂಗ್ರೆಸ್ ಪಕ್ಷನ ಅಹಿಂದ ಇದ್ದಾಗೆ ಪ್ರತ್ಯೇಕ ಸಭೆ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಕ್ಷನ ಅಹಿಂದ. ಕಾಂಗ್ರೆಸ್ ಪಕ್ಷ ಈ ಸಿದ್ದರಾಮಯ್ಯ ಉತ್ಸವಕ್ಕೂ ಸಂಬಂಧ ಇಲ್ಲ ಸರ್? ಸಂಬಂಧ ಇದೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಅದೇ ಕಾರ್ಯಕರ್ತರು ಅಲ್ಲಿ ಇರ್ತಾರೆ. ಅರೆ ಪಕ್ಷದ ಬ್ಯಾನರ್ ಮ್ಯಾಗಿಲ್ಲ, ಅದು ಅಭಿಮಾನಿಗಳ ಬ್ಯಾನರ್ ಮೇಲೆ ಇದೆ. ರಾಹುಲ್ ಗಾಂಧಿ ಆಹ್ವಾನ ಕೊಟ್ಟರೆ ಬರ್ತು ಅಂತ ಹೇಳಿದಾರಂತ ಮೊನ್ನೆ ಅವ್ರು ಹೇಳ್ತಾ ಇದ್ರು. ಮೊನ್ನೆ ಡೆಲ್ಲಿಗೆ ಹೋದಾಗ ಹೇಳಿದಾರೆ. ಸಿದ್ದರಾಮೋತ್ಸವಕ್ಕೂ ಮೊದಲೇ ಸಿದ್ದು ಸಿಎಂ ಸುಳಿವು. ಆ ಒಂದು ಇಮೇಲ್ ಹೇಳ್ತಿದೆಯಾ ಸಿದ್ದುನೇ ಸಿಎಂ ಅಂತ? ಎಸ್, ಸಿದ್ದರಾಮೋತ್ಸವ ಸಮಾರಂಭಕ್ಕೆ ಹೊಸ ಇಮೇಲ್ ಐಡಿಯೊಂದನ್ನ ಅವರ ತಂಡ ಕ್ರಿಯೇಟ್ ಮಾಡಿದೆ. ಅದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ವಿಷಯ ಏನಂದ್ರೆ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಂದು ಇಮೇಲ್ ಐಡಿ ಸೂಚ್ಯವಾಗಿ ಹೇಳುತ್ತೆ. ಅಷ್ಟಕ್ಕೂ ಯಾವುದು ಗೊತ್ತಾ ಆ ಇಮೇಲ್ ಐಡಿ? srlopcm75@gmail.com ಎಂದು ಕ್ರಿಯೇಟ್ ಮಾಡಲಾಗಿದೆ ಅಂತೆ. ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ ಎನ್ನುತ್ತಾರೆ ಸಮಿತಿ ಸದಸ್ಯರು. ಇಮೇಲ್ ಕ್ರಿಯೇಟ್ ಮಾಡಿದ್ದು ಬಸವರಾಜ ರಾಯರೆಡ್ಡಿ. ಇದಕ್ಕೆ ಅಧಿಕೃತ ಮುದ್ರೆ ಹಾಕಿದ್ದು ಸಮಿತಿ ಸದಸ್ಯರು. SR ಅಂದ್ರೆ ಸಿದ್ದರಾಮಯ್ಯ, LOP ಅಂದ್ರೆ ಲೀಡರ್ ಆಫ್ ಅಪೋಸಿಷನ್, ಸಿಎಂ ಅಂದ್ರೆ ಚೀಫ್ ಮಿನಿಸ್ಟರ್. ಸಿದ್ದರಾಮಯ್ಯ ವಿಪಕ್ಷ ನಾಯಕ, ಮುಖ್ಯಮಂತ್ರಿ 75 ಎಂದು ಆಗುತ್ತದೆ ಅಂತಿದ್ದಾರೆ ಸಿದ್ದರಾಮಯ್ಯ ಆಪ್ತರು. ಹುಟ್ಟುಹಬ್ಬ ಆಚರಿಸಿಕೊಂಡ್ರೆ ಯಾಕೆ ಹೊಟ್ಟೆ ಉರಿ? ಯಾವ ಶಕ್ತಿ ಪ್ರದರ್ಶನವೂ ಇಲ್ಲ ಎಂದ ಸಿದ್ದರಾಮಯ್ಯ. ನಾನು ಈವರೆಗೆ ನನ್ನ ಹುಟ್ಟುಹಬ್ಬ ಆಚರಿಸಿಕೊಂಡಿಲ್ಲ. ಆದ್ರೆ ನಾನು 75ನೇ ವರ್ಷದ ಮೈಲಿಗಲ್ಲು ಪೂರೈಸುತ್ತಿರುವುದರಿಂದ ಸ್ನೇಹಿತರು, ಹಿತೈಷಿಗಳ ಒತ್ತಾಯದ ಮೇರೆಗೆ ಈ ಬಾರಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದೇನೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇದು ಶಕ್ತಿ ಪ್ರದರ್ಶನವೂ ಅಲ್ಲ, ಏನೂ ಅಲ್ಲ. ನಾನು ಯಾರ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡಲಿ ಎಂದು ಅವರು ಮಾರ್ಮಿಕವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮದ ಬಗ್ಗೆ ಬಿಜೆಪಿಯವರು ಹೊಟ್ಟೆ ಉರಿಯಿಂದ ವಿವಿಧ ರೀತಿಯಲ್ಲಿ ಟೀಕೆ ಮಾಡುತ್ತಿದ್ದಾರೆ. ಸಿದ್ದು ಹಾಸ್ಯೋತ್ಸವ ಎಂದಿದ್ದಾರೆ. BS ಯಡಿಯೂರಪ್ಪ ಅವರು 77ನೇ ಹುಟ್ಟುಹಬ್ಬ ಆಚರಿಸಿಕೊಂಡಾಗ ನಾನು ಹೋಗಿದ್ದೆ. ಅವರ ಹುಟ್ಟುಹಬ್ಬ ಆಚರಣೆ ಬಗ್ಗೆ ಇವರು ಯಾಕೆ ಟೀಕೆ ಮಾಡಲಿಲ್ಲ? ಸಚಿವ ಅಶೋಕ್ ಪುಟಗಟ್ಟಲೆ ಜಾಹೀರಾತು ನೀಡಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದರ ಬಗ್ಗೆ ಏನು ಹೇಳ್ತಾರೆ? ಹೊಟ್ಟೆ ಕಿಚ್ಚು, ದುರುದ್ದೇಶದಿಂದ ರಾಜಕೀಯ ವೈರಿಗಳು ಈ ರೀತಿ ಟೀಕೆ ಮಾಡುತ್ತಾರೆ. ಇದಕ್ಕೆ 3 ಕಾಸಿನ ಕಿಮ್ಮತ್ತಿಲ್ಲ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಅದೇನೇ ಇದ್ರೂ ಸಿದ್ದರಾಮೋತ್ಸವ ಒಂದು ಜನ್ಮದಿನಾಚರಣೆಯ ಕಾರ್ಯಕ್ರಮವೇ ಹೊರತು ಅದು ಪಕ್ಷದ ಕಾರ್ಯಕ್ರಮವಲ್ಲ. ಸಿದ್ದರಾಮಯ್ಯನವರ 75ನೇ ಜನ್ಮದಿನಾಚರಣೆ ಚುನಾವಣೆ ಹೊಸ್ತಿಲಲ್ಲಿ ಬಂದಿರೋದು ಕಾಕತಾಳೀಯ.
ಇದು ಉದ್ದೇಶಪೂರ್ವಕ ಅಲ್ಲ ಅಂತ ಹೇಳಿ ಸಿದ್ದು ಆಪ್ತರು ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಏನೇ ಹೇಳಿದ್ರು ಇದರಿಂದ ಸಿದ್ದರಾಮಯ್ಯನವರಿಗೆ ಲಾಭವಾಗ್ತಿರೋದಂತೂ ಸುಳ್ಳಲ್ಲ. ಹಾಗಾದ್ರೆ ಸಿದ್ದರಾಮೋತ್ಸವದ